ಮಂಗ ಮಾಡ್ದು ಸಾಯಿಸಿರೋದು ಮಂಗ ಹೊಟ್ಟಲ್ಲಿ ಹೊಡ್ತು ಮಂಗನೇ ತಾಯಾದವಳ ಏನು ಅವಳು ಏನು ತಪ್ಪು ಮಾಡಿದ್ಲೋ ನನಗೆ ಹೇಳ್ತಿತ್ತಿಲ್ಲಪ್ಪ ಯಾಳ ಮಲ್ಲಿ ಕಣ್ಕಂದ ಅವಳು ಏನು ಮಾಡಿದ್ಲೋ ನಂಗೆ ಗೊತ್ತಿಲ್ಲ ಒಂದು ಪಕ್ಕದ ಗಂಡು ಹೊಡೆದು ಸಾಯಿಸೋನಲ್ಲ ನಿನ್ನ ಮಗಳ ಅನ್ನೋ ಗಂಟ ಓಡೋದು ಮನೆಯಿಂದ ಅಲ್ಲಿ ಜಾಗದಲ್ಲಿ ಸಾಯಿಸಿ ಮನಗಿಸಿದ್ನ ಜೀವ ಆಡ್ತಿತ್ತು ಆಂಬ್ಲೆನ್ಸಿಗೆ ತಗೋಗಿ ಅಂದು ಕಾರ್ಗೆ ತಗೊಂಡು ಹೋಗಿ ಹೊಲ್ತಾಗ ತಗೋಗಿ ಬೇಯಿಸ್ಬಿಟ್ಟವನು ಆಂಬ್ಲೆನ್ಸಿಗೆ ತಗೋಗಿನಿಲ್ಲ ಆಸ್ಪತ್ರೆಗೆ ಹೋದ್ರೆ ಇವೆಲ್ಲ ಅಂತ ಗುದ್ಲಿಲಿ ಗುದ್ಲಿಲಿ ಹೊಡೆದವನಲ್ಲ ಇಲ್ಲಿಗೆ ಸೀಳೋಗಿತ್ತು ತಲೆ ಸೀಳೋಗಿ ಎಲ್ಲ ರೀತಿತ್ತು ಇಲ್ಲಿಗಂತ ಲೋಟ ಹಾಕೊಂಡು ಗಲ್ಗಲ್ಲಿ ಪಾಟಿ ಬೀಳ್ತಿತ್ತು ಕಣಪ್ಪ ಇನ್ನೇನು ಮಾಡಿ ಹೊಡೆದು ಇನ್ನು ಸಾಯಿಸ್ಬಿಟ್ಟ ಮೇಲೆ 2 ಏಟ 3 ಏಟ ಇನ್ನೇನು ಯಾರಿದ್ರು ಯಾರೂ ತಡ್ಕೊಂಡಿಲ್ಲ ಅಯ್ಯಪ್ಪ ಅಂದ್ಲಂತ ಅಷ್ಟೇ ಯಾರೋ ಕೇಳ್ಕೊಂಡು ಓಡೋಗೋ ಗಂಟ ಮುಗ್ದೋಗಿತ್ತು ಎಲ್ಲ ಬಿದ್ದಿದ್ಲು ಕಣ್ಣು ಮುಚ್ಕೊಂಡು ಎತ್ತಾಕೊಂಡು ಹೋಗಿ ಆಂಬ್ಲೆನ್ಸ್ಗೆ ಆಸ್ಪತ್ರೆಗೆ ಅನ್ನಲ್ಲ ತಗೊಂಟೋದ್ನ ಇದಕ್ಕೆ ಹಾಕೊಂಡು ಕಾರ್ಗೆ ಹಾಕೊಂಡು ಅವನೇ ಹಾಕೊಂಡು ತಗೊಂಡೋಗಿ ಮೈದನ ಮಂಗನಿ ಅಲ್ಲಿ ರೋಡ್ನಲ್ಲಿ ತನ್ಯಾನ್ಗೆ ಹಾಕೊಂಡು ಅಲ್ಲಿ ಕಣಿ ನುಂಡಿತ್ತು ಹೊಲ್ಗೊಳವ ಅಲ್ಲಿ ಬೇಯಿಸಿರೋದು ಅಲ್ಲಿ ಬೇಯಿಸ್ಬಿಟ್ಟು ಊರವ್ರಿಗೆ ಗೊತ್ತಿಲ್ಲ ಅವ್ರನ್ನ ಬೇಯಿಸಿರೋದು 5 ಆಳು ಇದ್ರಂತ ಅಲ್ಲಿ ನನಗೆ ಬಂದು ನನ್ನ ಮಗಳು ಚೆಂದಾಗಿದ್ದಾಳು ಆಸ್ಪತ್ರೆಗೆ ಫೋನ್ ಮಾಡಿ ಅಂದಾಗ ಅಯ್ಯೋ ನಿನ್ನ ಮಗಳು ಬೇಯಿಸಿ ಎಷ್ಟೊತ್ತಾಯ್ತವ ಅಂದರು ಜನಗಳು ನೋಡ್ಕೊಬಂದವರು ಒಂದು ಹುಡ್ಗ ಕುಟ್ರೆ ತಗೋಗಿದ್ದಿ ಕಣಮ್ಮ ಬೇಯ್ತದ ಅಂದ ಆಗ ನನಗೆ ಬಂದ್ಬಿಡ್ತವಪ್ಪ ನನಗೆ ತೋರಿಸಿಲ್ಲಪ್ಪ ಇಲ್ಲಿ ನೋಡಿದ್ದೀಯ ಕಾರ್ಗೆ ತಗೊಂಡು ಹೋದ್ರಲ್ಲ ಹೊರ್ಗಿತಿ ಒಂದು ಕೂತ್ಕೋಬೋದು ಏನೂ ಜಗಳ ಇಲ್ಲ ಎಲ್ಲೋ ಹೋಯ್ತಿದ್ಲಂತ ಆಸ್ಪತ್ರೆಗೆ ಅಂದ್ಕೊಂಡು ಅದ ಯಾರೋ ಫೋನ್ ಮಾಡ್ಕೊಂಡು ಫೋಟೋ ಹೊಡ್ಕೊಂಡು ತೋರಿದ್ರಂತ ಮಗನ್ಗೆ ಕೂಟ್ರಲ್ಲಿ ಒಂದ್ಗೆ ಹೋಯ್ತಾನ ಒಂದೊಂದ್ಗೆ ಯಾರೊಂದ್ಗೆ ಹೋಯ್ತಾ ಇದ್ದ ಎಲ್ಲೆಲ್ಗೋ ಹೋಯ್ತಾಳೆ ಹಿಂಗೆ ತಿರುಗ್ತಾವಳೆ ಅಂತ ಹೆಣ್ಮಕ್ಳಿಗೆ ಹೇಳಿ ಅವನಿಗೆ ತಲೆ ಕೆಡಿಸಿ ಮಗನ್ಗೆ ಹಂಗೆ ಮಾಡೋವ್ರೆ ಕಣ್ಕಂತ ಆ ಮಗ ಹಂಗೆ ಮಾಡವನು ನನ್ನ ಮಗಳು ಮದುವೆಗೆ 33 ವರ್ಷ ಆಗೋಗದ ಮಗನಿಗೆ 30 ವರ್ಷ ಈಗ ಹೊಡೆದವನಲ್ಲ ಅವನಿಗೆ 30 ವರ್ಷ 2 ಮಕ್ಕಳವ ಗಂಡು ಮಕ್ಕಳು ಅವನು ಅಲ್ಲಿ ಅವನ ಆರಾಮ್ಸಿಲಿ ಇದಿರ್ತಾವ ಬಂಡಿ ಪಾಳ್ಯದಲ್ಲಿ ಅವ್ರ ಯಜಮಾನ್ರು ಅವನು ಇಬ್ಬರೇ ಇದ್ರು ಅವನ ಯಜಮಾನ ಇಡ್ತೀವಿ ಅಂದಾಗ ಮಾತಾಡ್ದವನಲ್ಲ ಅವನೇನು ಮಾಡ್ತಿತ್ತಿಲ್ಲ ಬೊಗಳ್ಕತ್ತಿತ್ತು ಮುದವೆ ಹೋಯ್ತಿತ್ತು ಹೊಡಿತಿತ್ತಿಲ್ಲ ಎದ್ರಕತ್ತಿದ್ನ ದೊಡ್ಡ ಹೆಂಗ್ಸು ಅವ್ನು ಕುಳ್ಳ ಹೋಯ್ತಿದ್ದ ಎದ್ರಕೊಂಡು ಮಂಗ್ ಬಂದು ಮಾಡಿರೋ ಕೆಲಸ. ಈಗ ಇಷ್ಟೆಲ್ಲ ಆದ್ಮೇಲೆ ತಾಯಿ ಜೊತೆ ಕೂತು ಮಾತುಕತೆ ಆಡುವ ತಾಯಿನೇ ಸಾಯಿಸುವಂಥದ್ದೇನು ಮೊಮ್ಮಗ ಅದೆಂತ ಮೊಮ್ಮಗ? ಅಯ್ಯೋ ಅದೆಂತ ಮೊಮ್ಮಗನ ನನಗೇನು ಗೊತ್ತಪ್ಪ. ತಾಯಿ ಮಾತಾಡಿಸಿ ಯಾವ ಕಾಲ ಆಗಿದ್ದವನು ಒಂದು 5-6 ವರ್ಷ ಹುಡುಗನಲ್ಲಿ ಮಾತಾಡ್ಸಿದ್ದಂತ ಅದೇನು ಮಾತಾಡಿಸ್ತಿತ್ತಿಲ್ಲ. ನಮ್ಮ ತಾಯಿ ಅಂತಲೇ ಮಾತಾಡಿಸ್ತಿತ್ತಿಲ್ಲ, ನನ್ನ ಅಜ್ಜಿ ಅಂತಲೂ ಮಾತಾಡ್ಸಲ್ಲ. ನಾನು ಸಾಕಿರವ ಒಂದು ಕಂಕಳ ಅಡಿ ಬರ್ದಂಗ ನನ್ನ ಅಜ್ಜಿ ಅಂತ ಮಾತಾಡಿಸ್ತಿತ್ತಿಲ್ಲ. ಅಲ್ಲ ನೀವು ಹೋಗಿ ಈ ಗಲಾಟೆ ಎಲ್ಲ ಆಯ್ತಿತ್ತಂತಲ್ಲ, ಅವಾಗೇನು ಕೇಳಿ ಇದು ಮಾಡ್ತೀವಿ? ಏನು ಕೇಳಕ್ಕಂತಿದ್ದ ಅವ, ಏನು ಕೇಳ ಅಲ್ಲಿ ಯಾರಿದ್ದರು ಗಲಾಟೆ ಮಾಡಕ್ಕ ಫೋನಲ್ಲಿ ಮಕ್ಕಳಿಗೆಲ್ಲ ಹೇಳ್ತಾವನ ನಾನು ಸಾಯಿಸ್ಬಿಡ್ತಾನ, ನಾನು ಹೊಂಟೋಯ್ತು ಕಣವ ಅಂತ ನನ್ನ ತಮ್ಮ 30,000 ಇಸ್ಕೊಂಡ್ಹೊಂಟೋಗಿದ್ದ ಕಣಪ್ಪ 3 ದಿನ. ಹೊಂಟೋಗಿ ಎಲ್ಲೆಲ್ಲ ಫೋನ್ ಮಾಡಿಸಿ ಕರೆಯಿಸ್ಕೊಂಡು ಅವಳ ಇಲ್ಲಿಗೆ ಅಳಮಾರಿಸ್ಕೊಂಡು 3 ತಿಂಗಳು 4 ತಿಂಗಳು ಆಗಕ್ಕೆ ಬತ್ತು ಮಾತ್ರ ಮಡಿಕೊಂಡಿದ್ದು ನೆನ್ ಸಾಯಿಸಿರೋದು. ಯಾರು ಏನೂ ಗಲಾಟೆ ಇತ್ತಿಲ್ಲ, ಅಷ್ಟಿತ್ತು ತಿನ್ಕೊಂಡು ಉಣ್ಕೊಂಡು ಇಲ್ಲೇ ಓಡಾಡ್ತಿದ್ದ. ಎದುರಿಸ್ತಿದ್ನಲ್ಲ ಫೋನಲ್ಲಿ ಗಂಡ ಹೇಳ್ತಿದ್ನಲ್ಲ ಹೆಣ್ಮಕ್ಳಿಗೆ ಅವ್ರಿಗೆ ಮಗನಿಗೆಲ್ಲ, ಆಗ ಕೇಳ್ಕೊತಿದ್ಲಲ್ಲ ಬಂದು ಅಳ್ತಿದ್ದ. ನನ್ನೊಂದು ಕೇಳ್ಕೊಂಡು ನಾನು ಸಾಯಿಸ್ಬಿಡ್ತಾರ ಮಡಗಲ್ಲ ಅಂತ. ಹಂಗಂದಾಗ ನಾನು ಸಾಯಿಸ್ಬಿಡ್ತಾರೆ ಒಬ್ಬ ಮನ್ಸನಾಗ ಹೋಗು ಸುಧಾ ಸುಮ್ಮನೆ ಅನ್ನೋದು. ಇಲ್ಲೇ ಓಡಾಡ್ತಿದ್ದ ಕಣಪ್ಪ. ಅಟ್ಟಿಲಿ ಅಡ್ಗೆ ಮಾಡ್ಕೊ ಊಟ ಮಾಡಿಸ್ಕೊಡ್ತಿದ್ದಿಲ್ಲ. ಅಲ್ಲಿ ಪಕ್ಕದ ಮಲ್ಲಿ ನಾನು ಆರ್ಗಿತಿ ಮಲ್ಲಿ ನನ್ನ ನಮ್ಮ ಭಾವನ ಮಗ ಅವನ ಕಿರಿಯಮ್ಮ ಅವ್ರ ಮಲ್ಲಿ ಊಟ ಮಾಡ್ತಿದ್ಲು. ಕರ್ಕೋಗಿ ಇಕ್ತಿದ್ದ ನಮ್ಮ ಅಕ್ಕಯ್ಯ. ಇಕ್ತಿದ್ದು ಅಲ್ಲಿ ಊಟ ಮಾಡ್ಕೊಂಡು ಅಲ್ಲೇ ಮನೆ ಕತ್ತಿದ್ದ, ಇಲ್ಲಿ ಸಾಯಿಸ್ಬಿಡ್ತಾರೆ ಅಂತ. ಹಂಗೆ ತಲೆ ಮರೆಸ್ಕೊಂಡಿದ್ಲಲ್ಲ, ನಾತ್ರ ಅವತ್ತು ಸಿಕ್ಕಲ್ಲ ಅವಳು. ಆಗ್ಲತ್ತೆ ಸಾಯಿಸೋಗು ಅಂತ ಯಾರೋ ತೀರ್ಮಾನ ಮಾಡಿ ಕಳಿಸವ್ರ ನೇನ ಜನ. ಈಗ ಅವರು ಊರು ವಾಪಸ್ ಬಂದು ಎಷ್ಟು ದಿನ ಆಗಿತ್ತು ನಿಮ್ಮ ಮಗಳು? 3-4 ತಿಂಗಳಾಗೋಗಿತ್ತು. ಹೊಂಟೋಗಿದ್ಲು 3 ದಿನ ಹೊಂಟೋದ್ಲು. ಬಂದ್ಲು ಹೋಗಿದ್ದು ಸಂದ ಹೊತ್ತಿಗೆ ಬಂದವಳ. ಎದುರಿಸ್ತಾರಲ್ಲ ಇಲ್ಲೆಲ್ಲ ಎದುರಿಸ್ಲ ಬೆಳಗಾಗಿ ನನ್ನ ಮನೆ ತವೇ ಇದ್ದು ನಾನು ಒಳಗೆ ಚಪಾತಿ ಇಟ್ಟು ಕಲಿಸ್ತೇವೆ. ಹೊಂಟೋಗಿಲ್ಲ ಈ ಓಣಿ ಕಣ್ಕಂದ ಹೋಗಿ ಸರ್ಗುರ್ತಾವ ಬಸ್ ಹತ್ತಿ ಮೈಸೂರು ಕೊಂಟೋಗೋಳ. ಹಾಲ್ನಳ್ಳಿಲಿ ನನ್ನ ತಂಗಿ ಅವಳ, ಇಲ್ಲಿ ರಾಗಿ ಹಾಲ್ನಳ್ಳಿಲಿ ಅಲ್ಲಿ ಅವಳು. ನಾನು
ಅಲ್ಲ ಕಣಮ್ಮ, ಒಂದೇ ಮನೆ ಅಕ್ಕಪಕ್ಕ ಮನೇಲಿ ಇದ್ದೀರಿ, ನಿಮ್ಮ ಮಗಳು, ಅದು ನಿಮ್ಮ ಮಗಳನ್ನ ನಿಮ್ಮ ಮೊಮ್ಮಗನೇ ಹಿಂಗೆ ಮಾಡ್ತಾನೆ ನಿಮ್ಮ ಕಣ್ಣು ಮುಂದೆ ಅಂತ. ಅಯ್ಯೋ ಏನು ಮಾಡಕ್ಕಂತ ನಾ ಕಂಡಿದ್ದಾನ ಅವ್ರ ಮನೆ ತಕ್ಕ ನಾನು ಓದವಳಲ್ಲ, ಅಳಿಯ ಒಳ್ಳೆಯವನಲ್ಲ, ನಾನು ಓದವಳಲ್ಲ. ನನ್ನ ಮಗ್ಳಿಗೆ ಶಿಕ್ಷೆ ಐತೆ ಅಂತ ನಾನು ಕದ್ದಂಗೆ ಕಾಣ್ದಂಗೆ ಏನಾರು ಕೊಡೋದು ಬಿಡೋದು ಮಾತಾಡ್ಸೋದು ಬುದ್ಧಿ ಹೇಳೋದು ಎಲ್ಲನೂ ಮಾಡ್ತಿದ್ವಿ ಕಣ್ಕಂದ. ನಾನೇನು ಮಾಡಿಲ್ಲ, ಅವ್ನ ಮನೇಲಿ ಹೋಗಿ ನಾನು ಏನು ಮಾಡಿಲ್ಲ. ಇಂಥದ್ದು ಅನ್ಯಾಯ ಆಗೋಗೋದು ಏನು ಮಾಡ್ಬೇಕು? ಏನು ಮಾಡ್ಬೇಕು ನೋಡ್ರಪ್ಪ ನೀವೇ, ನಾನು ಏನು ಮಾಡಕ್ಕಂದ ನನಗೆ ಗೊತ್ತೇ ಇಲ್ಲ. ಸಾಯಿಸೋನ ಹೋಗಿ ಸುಟ್ಟಾಕವನೆ ಅಂತಲೇ ಗೊತ್ತೇ ಇಲ್ಲ.